ಜಿಟಿ ವರ್ಲ್ಡ್ ಮಾಲ್ಗೆ ಪಾಲಿಕೆಯಿಂದ ಮತ್ತೊಂದು ಶಾಕ್. ಅನ್ನದಾತನಿಗೆ ಅವಮಾನಿಸಿದಂತಹ ಜಿಟಿ ಮಾಲ್ಗೆ ಈಗ ತಕ್ಕ ಶಾಸ್ತಿಯಾಗಿದೆ. ಪಾಲಿಕೆ ಶಾಕ್ ಕೊಟ್ಟಿದೆ ಜಿಟಿ ವರ್ಲ್ಡ್ ಮಾಲ್. ಮೊನ್ನೆ ತಾನೇ ರೈತನೊಬ್ಬನನ್ನ ಪಂಚೆ ಉಟ್ಟು ಬಂದಿದ್ದಾರೆ ಅನ್ನೋ ಕಾರಣಕ್ಕೆ ಜಿಟಿ ಮಾಲ್ನ ಸಿಬ್ಬಂದಿ ಒಳಗಡೆ ಬಿಟ್ಟಿರಲಿಲ್ಲ. ಈಗ ಪಾಲಿಕೆಯಿಂದ ಜಿಟಿ ವರ್ಲ್ಡ್ ಮಾಲ್ಗೆ ಮತ್ತೊಂದು ಶಾಕ್. ಆಸ್ತಿ ತೆರಿಗೆ ಕಟ್ಟದಕ್ಕೆ ಮಾಲ್ ಟ್ರೇಡ್ ಲೈಸೆನ್ಸ್ ರದ್ದಾಗಿದೆ. 2 ವರ್ಷದಿಂದ ಜಿಟಿ ಮಾಲ್ ತೆರಿಗೆ ಬಾಕಿ ಉಳಿಸಿಕೊಂಡಿತ್ತು. ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಂತಹ ಜಿಟಿ ಮಾಲ್ಗೆ ಪಾಲಿಕೆ ಶಾಕ್ ಕೊಟ್ಟಿದೆ. ನೋಟಿಸ್ ನೀಡಿ ಮಾಲ್ಗೆ ಬೀಗ ಜಡಿದಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು. ಜಿಟಿ ವರ್ಲ್ಡ್ ಮಾಲ್ಗೆ ಪಾಲಿಕೆಯಿಂದ ಮತ್ತೊಂದು ಶಾಕ್ ಇದೆ. ಮೊನ್ನೆ ತಾನೇ ನಡೆದಿದ್ದ ಘಟನೆ. ಮಗ ತಂದೆ ತಾಯಿ ಇಬ್ಬರನ್ನ ಸಿನಿಮಾ ನೋಡಿಸೋದಕ್ಕೆ ಅಂತ ಕರ್ಕೊಂಡು ಬಂದಿದ್ದಾರೆ. ಆದ್ರೆ ಪಂಚೆ ಹುಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಮಾಲ್ನ ಎಂಟ್ರೆನ್ಸ್ ನಲ್ಲೇ ಅವರನ್ನ ತಡೆದಿದ್ರು ಸಿಬ್ಬಂದಿ. ಒಳಗಡೆ ಬಿಟ್ಟಿರಲಿಲ್ಲ, ಪಂಚೆ ಉಟ್ಕೊಂಡು ಬಂದಿದ್ದಾರೆ ಅಂತ. ಇದರ ಬಗ್ಗೆ ಭಾರಿ ಆಕ್ರೋಶ ವ್ಯಕ್ತವಾಯಿತು. ಸೋಷಿಯಲ್ ಮೀಡಿಯಾದಲ್ಲೂ ಆಕ್ರೋಶ ವ್ಯಕ್ತವಾಯಿತು. ಮಾಲ್ನ ಮುಂದೆ ಬಂದು ನಿಂತು ಹಲವರು ಇದರ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಮಾಲ್ನ ಸಿಬ್ಬಂದಿ ಮಾಲೀಕರು ಕೂಡ ಈ ಬಗ್ಗೆ ಕ್ಷಮೆ ಕೇಳಿದ್ರು. ಆದ್ರೆ ಈಗ ಅನ್ನದಾತನಿಗೆ ಅವಮಾನಿಸಿದ್ದ ಜಿಟಿ ಮಾಲ್ಗೆ ತಕ್ಕ ಶಾಸ್ತಿಯಾಗಿದೆ. ಕೋಟಿ ರೂಪಾಯಿ ತೆರಿಗೆಯನ್ನ ಬಾಕಿ ಉಳಿಸಿಕೊಂಡಿತ್ತು ಜಿಟಿ ಮಾಲ್. ನೋಟಿಸ್ ನೀಡಿ ಈಗ ಮಾಲ್ಗೆ ಬೀಗ ಹಾಕಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು. ಮಾಲ್ ಟ್ರೇಡ್ ಲೈಸೆನ್ಸ್ ರದ್ದಾಗಿದೆ. ಆಸ್ತಿ ತೆರಿಗೆಯನ್ನ ಕಟ್ಟದೆ ಹಾಗೆ ಉಳಿಸಿಕೊಂಡಿದ್ದಕ್ಕೆ ಪಾಲಿಕೆ ಶಾಕ್ ಕೊಟ್ಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.